ಏನು ಮಾಡ್ತಿದ್ದೀರಾ? ಆಟ ಆಡ್ತಿದ್ದೀರಾ? ಓಕೆ. ಇಲ್ಲಿ ಸಿರಿ ಇದನ್ನು ಕ್ಲೀನ್ ಮಾಡ್ದಂಗಿದ್ರೆ ಗಲೀಜು ಮಾಡಿದ್ರೆ ಯಾರು ಬೈತಾರೆ? ಹಾಂ, ಶ್ಯಾಮಪ್ಪನ ನೋಡ್ರಿ, ಮಕ್ಕಳಿಗೆ ಗೊತ್ತು. ಓಕೆ, ನಾನು ಇಲ್ಲಿ ಇವತ್ತೇನೋ ಹೇಳಕ್ಕೆ ಬಂದಿದ್ದೀನಿ. ನಾನು ನವೀನ, ಸೊಕ್ಕೆ ಗ್ರಾಮದಿಂದನ. ನೋಡ್ತಾ ಇರ್ಬೋದು, ನಿಮಗೆ ಒಂದಿಷ್ಟು ತೋರಿಸ್ತಾ ಇದ್ದೀನಿ. ತೋರಿಸ್ಬಿಟ್ಟ ಇದನ್ನು ಜನಗಳಿಗೆ. ಇದು ಇಲ್ಲಿ ಹೊರಗೆ ಇಡ್ಕ, ಹಾಗೆ ಇಡ್ಕ. ಏನಂದರೆ ಇಲ್ಲಿ ನೋಡ್ರಿ, ಇಲ್ಲಿ ಗಲೀಜಿದೆ, ಸಾಕಷ್ಟು ಗಲೀಜು. ಅಂದರೆ ಪ್ಲಾಸ್ಟಿಕ್ ಅನ್ನೋದೇನಿದೆಯಲ್ಲ, ಇಲ್ಲಿ ಬಂದು ಕೂತ್ಕೊಂಡಾಗ ನನಗೂ ಅನ್ನಿಸ್ತು, ಹಂಗಾಗಿ ಇದನ್ನು ಸಾರ್ಟ್ ಔಟ್ ಮಾಡ್ಬೋದು, ಇದನ್ನು ತೆಗಿಬೋದು ಅಂತ ಕೂತ್ಕೊಂಡು. ಮುಂಚೆ ಎಲ್ಲ ನೋಡ್ರಿ, ಇಲ್ಲಿ ಈ ರೀತಿ ಬೆಂಡ್ ಬಳಸ್ತಾ ಇದ್ರು, ಈ ಥರ ಉಬ್ಲು. ಹೌದಾ? ಈ ಉಬ್ಲು ಕರಗುತ್ತೆ. ಈಗೇನಾಗಿದೆ ಅಂದರೆ, ಈಗಿನ ಹೂವಿನ ಹಾರದಲ್ಲಿ ಈ ಥರದೊಂದು ಪ್ಲಾಸ್ಟಿಕ್ ಬಳಸ್ತಿದ್ದಾರೆ, ಮತ್ತು ಥರ್ಮಾಕೋಲ್ ಬಳಸ್ತಿದ್ದಾರೆ. ಇದೆಲ್ಲ ಭೂಮಿಯಲ್ಲಿ ಕರಗುತ್ತಾ ಪ್ಲಾಸ್ಟಿಕ್ಕು? ಇಲ್ಲ. ಹಾಂ, ಇಲ್ಲ. ಇವ್ರು ತೋರಿಸು, ಇವ್ರು ಯಾರು? ಇವ್ರು ತೋರಿಸು. ಭೂಮಿಯಲ್ಲಿ ಕರಗುತ್ತಾ ಪ್ಲಾಸ್ಟಿಕ್ಕು? ಇಲ್ಲ. ಹಾಂ, ಅಂದರೆ ಭೂಮಿಯಲ್ಲಿ ಕರಗಲ್ಲ ಅನ್ನೋಂಥ ವಸ್ತು ನಾವು ಮತ್ತೆ ಭೂಮಿಗೆ ಯಾಕೆ ಸೇರಿಸ್ತಾ ಇದ್ದೀವಿ, ಅಥವಾ ಇದನ್ನು ಉತ್ಪಾದನೆ ಯಾಕೆ ಮಾಡ್ತಾ ಇದ್ದೀವಿ? ಆಮೇಲೆ ಈ ವಿಷಯ ಹೇಳ್ತಾ ಇರೋದು, ನಾಳೆ ಏನಾದ್ರು ದೇವಿರಮ್ಮನ ಬೆಟ್ಟ ಅಂತೇಳಿ ದೀಪಾವಳಿ ಪ್ರಯುಕ್ತ ದೇವಿರಮ್ಮನ ಬೆಟ್ಟ ಕತ್ತರಿಗೆ ನನಗೆ ಇವ್ರ ತಂದೆಯವರೇ ಹೇಳಿದ್ರು, ಈ ಮೊಬೈಲ್ ಹಿಡಿತಾರಲ್ಲ ಅವ್ರ ತಂದೆಯವರೇ, ಕೇರಳದಲ್ಲಿ ಇಷ್ಟೊಂದು ಎಷ್ಟು ಕ್ಲೀನ್ ಆಗಿದೆ, ನಮ್ಮಲ್ಲಿ ಯಾಕೆ ಈ ಥರ ಆಗ್ತಾ ಇದೆ ಅಂತ. ಅಲ್ಲಿನ ಜಿಲ್ಲಾಧಿಕಾರಿಗಳು ಅಥವಾ ಇನ್ನೊಬ್ರು ಮನ್ಸು ಮಾಡಿದ್ರೆ ನಿಜವಾಗಿ ಕೂಡ ಜನಗಳಲ್ಲಿ ಅವೇರ್ನೆಸ್ ಮೂಡಿಸಿರೆ, ನೀವು ತಗೊಂಡೋದ ಪ್ಲಾಸ್ಟಿಕ್ಕು ಎಷ್ಟು ತಗೊಂಡೋಗಿದ್ರೆ, ಎಷ್ಟು ಬಾಟಲ್ ತಗೊಂಡೋಗಿದ್ರೆ, ಏನೇನು ತಗೊಂಡೋಗಿದ್ರೆ ಅಂತ ಬರ್ಕೊಂಡು ಕಲೆಕ್ಟ್ ಮಾಡ್ಕೊಂಡು ಆ ದಾರಿಯಲ್ಲಿ ಬಿಟ್ಟು ಗುಡ್ಡ ಹತ್ತಿದ್ಮೇಲೆ ವಾಪಸ್ ತರೋದಾದರೆ, ನಿಸರ್ಗವನ್ನು ಅಲ್ಲಿ ನಾವು ನೋಡಿ ಎಂಜಾಯ್ ಮಾಡಿ ಅದನ್ನೆಲ್ಲ ಅನುಭವಿಸಿ ಮತ್ತೆ ಅದನ್ನು ಹಾಳು ಮಾಡಿ ಬರೋದಲ್ಲ. ನೀವೇನಾರು ಒಂದು ಪ್ಲಾಸ್ಟಿಕ್ ಬಾಟ್ಲು ತಗೊಂಡೋಗಿದ್ದೀರಾ ಅಂದರೆ ಅದನ್ನು ವಾಪಸ್ ತರೋ ಅಂಥದ್ದು, ಅಥವಾ ನೀವೇನಾರು ಅಲ್ಲಿ ಗಲೀಜು ಮಾಡ್ತಿದ್ದೀರಾ ಅಂದರೆ ಅದನ್ನು ವಾಪಸ್ ನೀವು ಮತ್ತೆ ತರೋ ಅಂಥದ್ದು. ಇದಾಗಬೇಕು. ಆದಷ್ಟು ಪ್ಲಾಸ್ಟಿಕ್ನ ಮುಕ್ತಗೊಳಿಸ್ಬೇಕು ಅಂದರೆ ಎಲ್ಲರ ಸಹಕಾರ ಬೇಕು. ಏನಪ್ಪ ಒಂದು ಸಿಕ್ಬಿಟ್ಟೆ ಎಲ್ಲೆಲ್ಲಿ ಸಿಗುತ್ತೋ ಅಲ್ಲೆಲ್ಲ ವೀಡಿಯೋ ಮಾಡಿಬಿಡ್ತಾನೆ, ಏನೇನು ಹಿಂಗೆ ಹಾಕ್ಬಿಡ್ತಾನೆ ಅಂತಲ್ಲ. ಏನೋ ಗೊತ್ತಿಲ್ಲ, ನನಗೆ ಇದನ್ನು ಹೇಳ್ಬೇಕು ಅಂತ ಅನ್ನಿಸ್ತು, ಹೇಳಿದೆ. ಅಂದರೆ ನಾನು ಸರಿ ಹೇಳ್ತಿದ್ದೀನೋ ತಪ್ಪು ಹೇಳ್ತಿದ್ದೀನೋ ಗೊತ್ತಿಲ್ಲ. ನಿಮಗೇನಾರು ಅನ್ಸಿರೆ ಮೋಸ್ಟ್ಲಿ ಹೂ ತಯಾರು ಮಾಡೋರಿಗೆ ಇದು ಸಿಗ್ಬೋದು, ಅಥವಾ ಭಕ್ತಾದಿಗಳಿಗೆ ಇದು ಸಿಗ್ಬೋದು. ದೇವಸ್ಥಾನಕ್ಕೆ ಬರೋಂಥ ಭಕ್ತಾದಿಗಳು ಹೂ ತರೋ ಅಂಥದ್ದನ್ನು ಮುಂದಿನ ದಿನಗಳಲ್ಲಿ, ನೋಡಪ್ಪ ಈ ಥರದ್ದು ಬೇಡ, ಈ ಥರ ಇಲ್ದಂಗೆ ಸಾದಾ ಹೂವಿರೋ ಅಂಥದ್ದು ಆ ಥರದ್ದು ಏನಾರು ಕೊಡು, ಈ ವಸ್ತು ಜಾಸ್ತಿ ಬಳಕೆ ಮಾಡೋದು ಬೇಡ, ಇದು ತೊಂದರೆ ಆಗುತ್ತೆ ಅಂತ ಕೂಡ ಅವ್ರು ಹೇಳ್ಬೋದು. ಅಥವಾ ಹೂವಿನ ತೆಗ್ದಾಕಿದ್ರಾ? ಈ ಥರ ಹೂವಿನ ಅಂಗಡಿಯವರು ಕೂಡ ತೀರ್ಮಾನ ಮಾಡಿರಿ ಇದನ್ನೆಲ್ಲ ನಾಳೆ ಬಳಸ್ದಂಗಿರ್ಬೋದು. ಅಂದರೆ ಒಂದು ವಿಡಿಯೋದಿಂದ ನಾವು ಇಷ್ಟೊಂದು ಜಾಗೃತ ಆಗ್ಬೋದು ಅನ್ನೋದಾದರೆ, ಪ್ಲಾಸ್ಟಿಕ್ ಮುಕ್ತ ಮಾಡಬೇಕು, ಇನ್ನೇನು ಮಾಡ್ಬೇಕು, ಮತ್ತೊಂದು ಮಾಡಬೇಕು ಅಂತ ನಾವೆಲ್ಲ ಇಷ್ಟೆಲ್ಲ ಹೇಳೋದಾದರೆ, ಇಲ್ಲಿ ತೋರಿಸಿದ್ದೆ ನಾವು ಇಷ್ಟೆಲ್ಲ ಹೇಳ್ತಿದ್ದೀವಿ ಅನ್ನೋದಾದರೆ, ನೋಡಿರಿ ಇದೆಲ್ಲ ಕೊಳೆತೋಗಿದೆ. ಇಷ್ಟೆಲ್ಲ ಕೊಳೆಯುತ್ತೆ. ಕೊಳಿಲಿಲ್ದಿರೋದು ಇಲ್ಲಿ ಸಿಗಾಕೊಂಡ್ರೆ ಮತ್ತೆ ಮರಕ್ಕೆ ತೊಂದರೆ, ಭೂಮಿಗೂ ತೊಂದರೆ. ಅದನ್ನು ತೆಗಿಯೋಂಥ ಕೆಲಸ ಯಾರೋ ಮತ್ತೆ ಮಾಡ್ತಾರೆ, ಯಾರೋ ಕ್ಲೀನ್ ಮಾಡ್ತಾರೆ ಅನ್ನೋದಕ್ಕಿಂತ ನಾವೆಲ್ಲರೂ ಕ್ಲೀನ್ ಆಗ್ತಾ ಹೋದರೆ, ಸಮಾಜನೂ ಅಷ್ಟೇ, ಸಮಾಜನೂ ಕೂಡ ಇದೇ ರೀತಿ ನಾವೆಲ್ಲರೂ ಕೂಡ ಭಾಗಿಯಾಗಿ ಕರೆಕ್ಟ್ ವಿಚಾರಗಳಿಗೆ ಓಟ್ ಆಗ್ತಾ ಹೋದರೆ, ಏನು ಮನೆ ಮಾಡೋಕ್ಕೆ ಕೆಲಸ ಇಲ್ವೋ ಇದನ್ನೆಲ್ಲ ಮಾಡ್ತಿದ್ದೀವಿ. ಗೊತ್ತಿಲ್ಲ, ನಮ್ಮ ಕೆಲಸಗಳ ನಡುವೆನೂ ಕೂಡ ಈ ವಿಷಯಗಳು ಯಾಕೋ ಬಾಧಿಸ್ತದವೆ, ಕಾಡ್ತಾ ಇದ್ದಾವೆ. ಏನಕ್ಕೆ ಮಾಡ್ತಾ ಇದ್ದೀವಿ, ಎಲ್ಲಿಗೆ ಓಡ್ತಾ ಇದ್ದೀವಿ ಅಂತ ಗೊತ್ತಿಲ್ಲದಲ್ಲೇ ಓಡ್ತಾ ಇದ್ದೀವಿ ಅನ್ನೋ ಒಂದೊಂದ್ಸತಿ ಅನಿಸ್ಬಿಡುತ್ತೆ. ಅದಕ್ಕೋಸ್ಕರನ ದಯವಿಟ್ಟು ಎಲ್ಲರೂ ಕೂಡ ಕಾಳಜಿ ವಹಿಸ್ಕೊಳ್ಳೋಂಥದ್ದು ಭಾಳ ಮುಖ್ಯವಾಗಿದೆ ಇವತ್ತಿನ ಪರಿಸ್ಥಿತಿಯಲ್ಲಿ. ತಮ್ಮ ಓಟು ಇಂಥ ವಿಷಯಗಳಿಗೆ, ಅಂದರೆ ಈ ಪ್ಲಾಸ್ಟಿಕ್ ಬೇಡ, ಅಥವಾ ಈ ಥರದೊಂದು ವಿಚಾರ ಬೇಡ, ಇದು ಹಿಂಗೆಲ್ಲ ಮಾಡ್ಬೋದು, ಪ್ರಕೃತಿಯೊಂದಿಗೆ ಬದುಕೋದಕ್ಕೆ ಸಾಕಷ್ಟು ಅವಕಾಶಗಳು ನಮಗಿದ್ದಾವೆ. ಆ ರೀತಿ ಬದುಕೋಣ, ಒಳ್ಳೆ ವಿಚಾರಗಳನ್ನು ತಿಳ್ಕೊಳ್ಳೋಣ. ಮತ್ತು ಅದೇ ರಾಜಕೀಯ ಅವ್ನು ಸರಿಯಿಲ್ಲ ಇವ್ನು ಸರಿಯಿಲ್ಲ ಅಂಥೇಳಿ ಮತ್ತಿನ್ನೇನೋ ಮಾಡ್ತಾಯಿದ್ದೀವಿ. ಹಂಗಂತೇನು ಭಾಳ ಜನ ಎಲ್ಲ ಕೆಟ್ಟೋಯ್ತಿ ಅನ್ನೋದ್ರಲ್ಲಿ ನಾನು ತೋರಿಸ್ತಾ ಇಲ್ಲ. ಭಾಳ ಜನ ಒಳ್ಳೆಯರಿದ್ದಾರೆ, ಒಳ್ಳೊಳ್ಳೆ ಐಡಿಯಾಗಳು ಕೂಡ ಇದ್ದಾರೆ. ಪ್ಲಾಸ್ಟಿಕ್ಕಿಂದನ ಬ್ರಿಕ್ಸ್ ಮಾಡೋ ಅಂಥದ್ದು ಬಂದಿದೆ, ಇನ್ನೇನೋ ಬಂದಿದೆ. ಬಟ್ ಯಾವುದನ್ನೇ ಆಗಲಿ ನಾವು ಪ್ರಕೃತಿ ವಿರುದ್ಧವಾಗಿ ಹೋಗೋದು ಬೇಡ. ಅಂದರೆ ರಾಜಕೀಯನೂ ಕೂಡ ಇವತ್ತು ಪ್ರಕೃತಿ ವಿರುದ್ಧವಾಗಿ ನಡೀತಾ ಇದೆ, ಪ್ರಜಾಪ್ರಭುತ್ವದ ವಿರುದ್ಧವಾಗಿ ನಡೀತಾ ಇದೆ. ಪ್ರಕೃತಿ ವಿರುದ್ಧವಾಗಿ ನಡಿಬೇಕಾಗಿರೋ ವಿಚಾರಗಳು ಅಂದರೆ ಪ್ರಜಾಕಾರಣ ಅಥವಾ ಏನು ಪ್ರಜಾಕೀಯ ಅಂತ ನಾನು ಹೇಳ್ತಾ ಇದ್ದೆ. ಈ ವಿಚಾರಗಳನ್ನು ನೀವು ದಯವಿಟ್ಟು ನೋಡಿ ಒಂದ್ಸರಿ. ಇದು ಸರಿ ಇದ್ದರೆ, ಅಥವಾ ಈ ಥರದ ವಿಚಾರಗಳು, SOPಗಳು, ಆರ್ಟ್ ಆಫ್ ಗವರ್ನೆನ್ಸ್, ART, ಅಕೌಂಟಬಿಲಿಟಿ, ರೆಸ್ಪಾನ್ಸಿಬಿಲಿಟಿ, ಟ್ರಾನ್ಸ್ಪರೆನ್ಸಿ ಬೇಕು ಅಂತಿದ್ರೆ ಅದನ್ನು ನೀವು ಕೂಡ ನಿಮ್ಮ ಪಂಚಾಯತಿಯಲ್ಲಿ ಬಯಸೋದಾದರೆ, ಪಂಚಾಯತಿ ಎಲೆಕ್ಷನ್ಗಳು ಬರ್ತದವೆ, ಅಲ್ಲಿ ಜನಗಳನ್ನು ಕೇಳೋದ್ರ ಮುಖಾಂತರ ಇದನ್ನೆಲ್ಲ ಬಗೆಹರಿಸ್ಕೊಬೋದು, ತಿಳ್ಕೊಬೋದು. ಮತ್ತು ನೀವೇನೋ ಒಬ್ಬರೇ ಹೋಗಿ ಏನೋ ಬದಲಾವಣೆ ಮಾಡ್ತೀವಿ ಅಂತೇಳಿ ಹೋಗಿ ಭ್ರಮ ನಿರಸನ ಆಗೋದು ಬೇಡ ಅಂತಲೇ ನಾನು ಹೇಳ್ತಿರೋದು. ಜನ ಎಲ್ಲ ಚೇಂಜ್ ಆಗಿ, ಜನ ಎಲ್ಲರಿಗೂ ಈ ವಿಷಯ ಬೇಕು ಅನ್ಸಿದ್ರೆ ಜನನೇ ಇದನ್ನು ಚೇಂಜ್ ಮಾಡ್ತಾರೆ. ಹಂಗಾಗಿ ತಾವೆಲ್ಲರೂ ಕೂಡ ಇದಕ್ಕೆ ಸಪೋರ್ಟ್ ಮಾಡ್ತೀರಾ ಅಂತ ಅನ್ಕೊಂಡಿದ್ದೀನಿ. ಈಗ ಮುಖ್ಯವಾಗಿ ಏನು ವಿಷಯ ಅಂದರೆ, ನಾಳೆ ದೇವಿರಮ್ಮನ ಬೆಟ್ಟಕ್ಕೆ ಹೋಗೋರು ಯಾರ್ಯಾರು ಪ್ಲಾಸ್ಟಿಕ್ ತಗೊಂಡು ಹೋಗ್ತೀರಾ ಅವರೆಲ್ಲ ವಾಪಸ್ ತರಬೇಕು, ಇಲ್ಲ ಅಲ್ಲಿ ಬಿಟ್ಟು ಬರೋಂಗಿಲ್ಲ ಗುಡ್ದಾಗೆ, ಹೌದಲ್ವಾ? ಜಿಲ್ಲಾಧಿಕಾರಿಗಳು ಈ ರೀತಿ ಕಾನೂನುಗಳನ್ನು ಕೂಡ ಇಲ್ಲಿ ಆಗ್ತಾ ಇಲ್ಲ ಅಂದರೆ ಫೋರ್ಸ್ಫುಲ್ ಯಾರೋ ಅವ್ರ ಮೇಲೆ ಏರಲೇಬೇಕಾಗುತ್ತೆ, ಏರ್ರಿ, ಒಳ್ಳೇದಾಗುತ್ತೆ. ಮತ್ತು ಇಲ್ಲೂ ಅಷ್ಟೇ, ದೇವಸ್ಥಾನದಲ್ಲಿ ಹೂನಾರ ಕಟ್ಟೋರಿಗೆ ನಾವು ಕೂಡ ಈಗ ದೇವಸ್ಥಾನದ ಕಮಿಟಿಯವ್ರಿಗೆ ಹೇಳ್ತೀವಿ, ಇನ್ನು ಮುಂದೆ ಈ ಥರದ್ದು ವಿಷಯಗಳನ್ನ, ಈ ಥರದ ಹಾರ ತರೋದು ಬೇಡ, ಬೇರೆ ರೀತಿ ಹಾರ ಮಾಡಿಸ್ರಿ ಅಂತ. ಭಕ್ತಾದಿಗಳು ಮಿಸ್ ಆಗಿ ಎಲ್ಲೋ ಬೇರೆ ಕಡೆಯಿಂದ ತಂದರೂ ಕೂಡ ಅವ್ರಿಗೂ ಹೇಳ್ತಿದ್ವಿ, ರಿಕ್ವೆಸ್ಟ್ ಮಾಡ್ಕೊತಿದ್ವಿ. ಮತ್ತು ಅದೇ ರೀತಿ ಹೂನಾರ ಹೂಕಟ್ಟ ಅಂತ ಏನು ಚಂದವಾಗಿ ಹೂಕಟ್ಟ ಅಂತಾರು, ಇದು ನಿಲ್ದಲೇ ಹೂವು ಹೆಂಗೆ ಕಟ್ಬೋದು ಅದನ್ನು ನೀವು ಮಾಡಿಕೊಡ್ರಿ ಅಂತ ಹೇಳ್ತೀನಿ. ಥ್ಯಾಂಕ್ ಯು, ಧನ್ಯವಾದಗಳು. ಓಕೆನಾ? ಹೇಳ್ಬೋದಾ ಪ್ಲಾಸ್ಟಿಕ್ ಬಳಸ್ಬಾರ್ದು ಇನ್ನ ಅಂತ? ಕಮ್ಮಿ ಮಾಡೋಣ ನಾವೆಲ್ಲರೂ? ಓಕೆನಾ? ಸರ್ಕಾರ ಕೇಳ್ಬೋದಾ? ಓಕೆ, ವಿಡಿಯೋ ಕಟ್ ಮಾಡ್ಬೋದಾ?